ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಮೊದಲಿಗೆ ಮಕರ ಸಂಕ್ರಾಂತಿ. ಸೂರ್ಯ ಪ್ರತಿ ರಾಶಿಗೆ ಪ್ರವೇಶ ಆಗ್ತಾನೆ ಪ್ರತಿ ತಿಂಗಳು. 15ನೇ ತಾರೀಕು 14, 15, 16 ಒಳಗಡೆ ಪ್ರವೇಶ ಆಗ್ತಾನೆ. ಮೇಷ ಸಂಕ್ರಮಣ ಆಗತ್ತೆ, ವೃಷಭ ಸಂಕ್ರಮಣ ಆಗತ್ತೆ, ಎಲ್ಲಾ ಸಂಕ್ರಮಣಗಳು ಆಗತ್ತೆ. ಆದರೆ ಮಕರನೇ ಯಾಕೆ ವಿಶೇಷ ಅಂತಕ್ಕಂಥದ್ದು ಮೊದಲ ಪಾಯಿಂಟ್. ಮಕರನೇ ಯಾಕೆ ವಿಶೇಷ? ನಮ್ಮ ಈ ಒಂದು ಭೂಮಿ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ 2 ಭಾಗ ಮಾಡ್ಕೊಂಡಿದ್ದಾರೆ. 2 ಭಾಗ. ಒಂದು ಭಾಗ ದಕ್ಷಿಣದಿಂದ ಉತ್ತರದವರೆಗೂ ಮತ್ತೆ ಉತ್ತರದಿಂದ ದಕ್ಷಿಣದವರೆಗೂ. ಅರ್ಥ ಮಾಡ್ಕೊಳ್ಳಿ. ದಕ್ಷಿಣದಿಂದ ಉತ್ತರದವರೆಗೂ, ಉತ್ತರದಿಂದ ದಕ್ಷಿಣ. ಇದು ಸೀಸನ್ಸ್ಗೆ ಅನುಗುಣವಾಗಿರ್ತಕ್ಕಂಥದ್ದು, ಋತುಗೆ ಅನುಗುಣವಾಗಿರ್ತಕ್ಕಂಥ ಒಂದು ವಿಚಾರ. ಮಕರ ಸಂಕ್ರಾಂತಿ ಅಂತಂದ್ರೆ ಸೂರ್ಯನ ಪಥ ಬದಲಾಗಿದೆ, ಉತ್ತರ ಕಡೆ ಪ್ರಯಾಣ ಬೆಳೆಸುತ್ತೆ. ಉತ್ತರ ಪ್ರಯಾಣ ಬೆಳೆಸಿ 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 ಜೂನ್ ಅಷ್ಟೊತ್ತಿಗೆ ದಕ್ಷಿಣಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ದಕ್ಷಿಣಕ್ಕೆ ಪ್ರಯಾಣ ಬೆಳೆಸುತ್ತೆ. ಮತ್ತೆ ಅಲ್ಲಿಂದ ಜನವರಿ ಅಷ್ಟೊತ್ತಿಗೆ ಮತ್ತೆ ಉತ್ತರಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಈಗ ಟರ್ನ್ ಅಂತ ಅಂತೀವಿ. ಟರ್ನ್, ಇಟ್ಸ್ ಎ ಟರ್ನ್. ನಾವು ಹೋಗ್ತಕ್ಕಂಥ ಹಾದಿಯಲ್ಲಿ ನಮ್ಮ ಭೂಮಿ ಒಂದು ತಿರುವನ್ನ ತಗೊಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಪ್ರಮುಖವಾಗಿ ಕೃಷಿಗೆ ಅನ್ವಯ ಆಗ್ತಕ್ಕಂಥದ್ದು, ಭೂಮಿಗೆ ಅನ್ವಯ ಆಗ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಈ ಒಂದು ಬೆಳೆ ಅಥವಾ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಂತ ಏನ್ ಕರಿತೀವಿ, ಅದಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಒಂದು ಟೈಮ್ ಅಂತ ಹೇಳ್ತೀವಿ. ಸುಗ್ಗಿ ಅಂತೆಲ್ಲ ಕರಿತೀವಿ ನಾವು. ಹುಗ್ಗಿ, ಸುಗ್ಗಿ. ಸೂರ್ಯ ಯಾವಾಗ ಮಕರ ಪ್ರವೇಶ ಆಗ್ತಾನೆ ಅದರ ಅರ್ಥ ಆ ಭೂಮಿ ನಾರ್ದರ್ನ್ ಡೈರೆಕ್ಷನ್ ಹತ್ರ ಹೋಗ್ತಾ ಇದೆ. ಯಾವಾಗ ನಾರ್ದರ್ನ್ ಡೈರೆಕ್ಷನ್ ಹತ್ರ ಹೋಗುತ್ತೆ, ಸೂರ್ಯ ಮಧ್ಯದಲ್ಲಿಲ್ಲ, ನಮ್ಮ ಭೂಮಿ ಸುತ್ತೋ ಮಧ್ಯದಲ್ಲಿಲ್ಲ, ಸೆಂಟ್ರಲ್ ಇಲ್ಲ, ಸ್ವಲ್ಪ ಸೈಡಲ್ಲಿದೆ. ಈ ತಂಬನ್ನ ನಾವು ಇಟ್ಕೊಂಡ್ರೆ ಈ ಒಂದು ಭೂಮಿ ಇದ್ರ ಸುತ್ತ ಸುತ್ತುತ್ತೆ. ಸುತ್ತಬೇಕಾದ್ರೆ ಸ್ವಲ್ಪ ದೂರದಲ್ಲಿರುತ್ತೆ, ಸ್ವಲ್ಪ ಹತ್ರದಲ್ಲಿ ಬರುತ್ತೆ, ಮತ್ತೆ ದೂರಕ್ಕೆ ಹೋಗುತ್ತೆ. ಇದು ಸೀಸನ್ಸ್ಗೂ ಎಫೆಕ್ಟ್ ಆಗುತ್ತೆ, ಮತ್ತೆ ಋತುಗಳಿಗೂ ಬರ್ತಕ್ಕಂಥದ್ದು ಇದೇ ವಿಚಾರನೆ. ಈಗ ಭೂಮಿ ಸೂರ್ಯನಿಗೆ ಹತ್ರ ಆಗ್ತಾ ಇರುತ್ತೆ. ಹತ್ರ ಆಗ್ತಾ ಆಗ್ತಾ ಏನಾಗುತ್ತೆ, ಇನ್ನು ನೆಕ್ಸ್ಟ್ ಏನು, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸ್ವಲ್ಪ ಹತ್ರ ಆಗ್ತಾ ಆಗ್ತಾ ಪ್ರಕೃತಿಯಲ್ಲಿ ವಾತಾವರಣ ಬದಲಾಗುತ್ತೆ. ಹೊಸ ಚಿಗುರುಗಳು ಬರುತ್ತೆ, ಹಳೆ ಎಲೆ ಉದುರುತ್ತೆ ಮಾರ್ಚ್ ಅಷ್ಟೊತ್ತಿಗೆ ಹತ್ರ ಹತ್ರ ಹೋಗಿ ಹೋಗಿ. ಹಾಗೆ ತೀರಾ ಹತ್ರ ಹೋದಾಗ ಬೇಸಿಗೆಗಾಲ ಶುರು ಆಗುತ್ತೆ, ಹೀಟಪ್ ಆಗುತ್ತೆ. ಹೀಟಪ್ ಆಗಿ 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 ಸಮುದ್ರದಲ್ಲಿರ್ತಕ್ಕಂಥದ್ದೆಲ್ಲ ಆವಿ ಆಗಿ 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 ಆಮೇಲೆ ಸ್ವಲ್ಪ ದೂರ ಹೋಗಕ್ಕೆ ಶುರು ಆಗುತ್ತೆ ದಕ್ಷಿಣಾಯವಾಗಿ. ಆ ಒಂದು ಜೂನ್ ಜುಲೈ ಅಷ್ಟೊತ್ತಿಗೆ ದೂರ ಆಗ್ತಾ 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 ಅಷ್ಟರೊಳಗಡೆ ಹೀಟ್ ಆಗಿರ್ತಕ್ಕಂಥ ಭೂಮಿ ಆವಿನೆಲ್ಲ ಮೇಲ್ ತಗೊಂಡಿರುತ್ತೆ. ಸ್ವಲ್ಪ ದೂರ ಆಗ್ತಾ 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 ಕಂಡೆನ್ಸ್ ಆಗಿ ಕೆಳಗೆ ನೀರು ಬೀಳುತ್ತೆ. ಇದು ಪ್ರಕೃತಿಯ ವಿಸ್ಮಯ. ಇನ್ನು ನಮಗೆ
ಇಲ್ಲಿರ್ತಕ್ಕಂಥ ಎಲ್ಲ ನೀರು ಇನ್ನು ಸಮುದ್ರದಲ್ಲಿ ಇರ್ತಕ್ಕಂಥದ್ದೆಲ್ಲ ಇನ್ನ ಎವಾಪರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಕ್ಕಂಥ ಟೈಮ್. ಸೊ ಮಕರ ಅಂತಂದ್ರೆ ದಿ ಅರ್ತ್ ಇಸ್ ಸ್ಟಾರ್ಟಿಂಗ್ ಮೂವಿಂಗ್ ಟುವರ್ಡ್ಸ್ ನಿಯರ್ ಟು ದಿ ಸನ್. ಸೊ ಹೀಟಪ್ ಆಗುತ್ತೆ, ಅದಕ್ಕೆ ಶೆಕೆ. ಇಲ್ಲಿ ಎರಡು ರೀತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ದಕ್ಷಿಣ ಭಾರತಕ್ಕೆ ಒಂಥರ, ಹಾಗೆ ಉತ್ತರ ಭಾರತಕ್ಕೆ ಒಂಥರ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಋತುವಲ್ಲಿ ಸ್ವಲ್ಪ ವ್ಯತ್ಯಾಸ. ಸೊ ಇದು ಹೆಚ್ಚಾಗಿ ಸಂಕ್ರಾಂತಿ ನಮ್ಮ ದಕ್ಷಿಣ ಭಾರತಕ್ಕೆ ಇರ್ತಕ್ಕಂಥದ್ದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರೀತಾರೆ. ಈ ರೀತಿ ಇರ್ತಕ್ಕಂಥ ಟಿಲ್ಟು ಮತ್ತೆ ಗೋಯಿಂಗ್ ಟುವರ್ಡ್ಸ್ ದಿ ಸನ್, ಇವೆರಡನ್ನೂ ಮರ್ಜ್ ಮಾಡ್ತಕ್ಕಂಥ ಒಂದು ಸಂಧಿ ಕಾಲನೇ ಮಕರ ಸಂಕ್ರಾಂತಿ. ದಿ ಸ್ಟಾರ್ಟ್ ಆಫ್ ದಿ ಸಮ್ಮರ್ ಸೋಲರ್ಸಟೈಸ್ ಅಂತ ಕರೀತಾರೆ. ವಿಂಟರ್ ಸಾಲ್ಸ್ಟೈಸ್, ಸಮ್ಮರ್ ಸಾಲ್ಸ್ಟೈಸ್. ಇಲ್ಲಿಂದ ಚಳಿ ಮುಗೀತು, ಇನ್ನು ಶೆಕೆ ಪ್ರಾರಂಭ. ಶೆಕೆ ಪ್ರಾರಂಭ ಆದಾಗ ನೆಕ್ಸ್ಟ್ ಮಳೆಗೆ ರೆಡಿ ಆಗ್ಬೇಕದು. ಆ ಭೂಮಿ ಮಳೆಗೆ ರೆಡಿ ಮಾಡ್ಕೋಬೇಕು. ಇದು ಆಟೋ ಮೆಕ್ಯಾನಿಸಮ್, ಆಟೋ ಪೈಲಟ್ ತರ ರನ್ ಆಗುತ್ತೆ. ಇದೇ ಸೃಷ್ಟಿಕರ್ತನ ಒಂದು ಲೀಲೆ. ಈ ಸೃಷ್ಟಿ ನಮನ ಮಾಡಕ್ಕೆ ಮಕರ ಸಂಕ್ರಾಂತಿ, ಹಾರ್ವೆಸ್ಟಿಂಗ್ ಟೈಮ್. ಇನ್ನು ಸೂರ್ಯ ಭೂಮಿಯಿಂದ ಸೂರ್ಯ ಹತ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಹತ್ರಕ್ಕೆ ಹೋಗ್ಬೇಕಾದ್ರೆ ಹೀಟಪ್ ಆಗಿ ಮಳೆ ಕ್ಲೌಡ್ಸ್ ಫಾರ್ಮ್ ಆಗಿ ಮಳೆ ಬೀಳ್ತಕ್ಕಂಥದ್ದು. ಸೊ ಇದೊಂಥರ ನೆಕ್ಸ್ಟ್ ಮಳೆ ಬರಕ್ಕೆ ಅದನ್ನು ಹಾರ್ವೆಸ್ಟಿಂಗ್ ಟೈಮ್ ಅಂತ ಹೇಳ್ತಾರೆ. ವಿ ಆರ್ ಬ್ರಿಂಗಿಂಗ್ ದಿ ಸನ್ ನಿಯರರ್, ಹಾಗೆ ವಿ ಆರ್ ಬ್ರಿಂಗಿಂಗ್ ದಿ ರೈನ್ ನಿಯರರ್. ಯಾಕೆ ನೀರು ಬೇಕೇ ಬೇಕು. ನೀರೆಲ್ಲ ಖಾಲಿ ಮಾಡಿದೀವಿ, ಈಗ ಎಲ್ಲ ಕಡೆ ಯೂಸ್ ಮಾಡ್ಬಿಟ್ಟಿದೀವಿ, ಫ್ರೆಶ್ ವಾಟರ್ ಬೇಕು. ಸೊ ಅದಕ್ಕೆ ನಮನ ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ. ಬಿಕಾಸ್ ಸನ್ ಗಿವರ್ ಆಫ್ ಲೈಫ್, ಗಿವರ್ ಆಫ್ ಹೀಟ್ ಅಂಡ್ ಎನರ್ಜಿ. ಆ ಎನರ್ಜಿಯಿಂದನೇ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಮಂತ್ರ ಪುಷ್ಪಮಲ್ಲಿ ಇದೇ ಹೇಳೋದು. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರನಿಂದನೂ ಬರ್ತಕ್ಕಂಥದ್ದು, ಅಗ್ನಿಯಿಂದನೂ ಬರ್ತಕ್ಕಂಥದ್ದು, ಪಂಚಭೂತಗಳಿಂದ ಬರ್ತಕ್ಕಂಥ ಮಂತ್ರ ಪುಷ್ಪದಲ್ಲಿ ಇದೆಲ್ಲವೂ ಕೂಡ ಸೇರಿ ಪಂಚೀಕರಣ ಅಂತ ಹೇಳಿ, ಪಂಚೀಕರಣ ಸ್ಟಾರ್ಟ್ ಆಗ್ತಕ್ಕಂಥದ್ದು ಮಕರ ಸಂಕ್ರಾಂತಿ. ಹಾಗೆ ಮೂಲಕ್ಕೆ ಹೋದ್ರೆ, ಮೂಲ ನಮ್ಮ ಸೃಷ್ಟಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದೇ ಬಿಗ್ ಬ್ಯಾಂಗ್ ಥಿಯರಿಯಿಂದ. ಅದು ಸ್ಟಾರ್ಟ್ ಆಗಿದ್ದು ಧನುರ್ರಾಶಿಯಿಂದ. ಧನುರ್ರಾಶಿಯಿಂದ ಎಲ್ಲಾ ನಕ್ಷತ್ರಗಳು ಸ್ಪ್ಲಾಶ್ ಆದಾಗ ಅದರ ಪ್ರಯಾಣನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ಮಕರದಿಂದ ಲೆಕ್ಕ ಸೂರ್ಯ ತಗೊಳುತ್ತೆ. ಆದರೆ ನಮ್ಮ ಭೂಮಿಗೆ ಮೇಷದಿಂದ ತಗೊಳ್ತೀವಿ. ಅದಕ್ಕೆ ಇಲ್ಲಿ ಎರಡು ರೀತಿಯ ಉಗಾದಿಗಳನ್ನ ಆಚರಣೆ ಮಾಡ್ತೀವಿ ಈ ಮಕರ ಸಂಕ್ರಾಂತಿ ಆದ್ಮೇಲೆ. ಒಂದು ಚಂದ್ರಮಾನ, ಇನ್ನೊಂದು ಸೌರಮಾನ. ಇವೆರಡರಲ್ಲೂ ಡಿಫರೆನ್ಸ್ ಮುಂದಿನ ಒಂದು ವಿಚಾರದಲ್ಲಿ ಹೇಳ್ತೀನಿ. ಮಕರ ಸಂಕ್ರಾಂತಿ ಈಸ್ ಸ್ಟಾರ್ಟ್ ಆಫ್ ಎ ನ್ಯೂ ಸೀಸನ್ ಗೋಯಿಂಗ್ ಟುವರ್ಡ್ಸ್ ದಿ ರೈನಿ ಸೀಸನ್ ಫಾರ್ ನೀಡ್ ಆಫ್ ವಾಟರ್. ಸರಿ, ಅದಾಯ್ತು. ನಮಗೆಲ್ಲ ಸೂರ್ಯನ ಒಂದು ಶಕ್ತಿ ನಮ್ಮ ಕರ್ಮದ ಪ್ರಕಾರ ಹೇಗಿದೆ ಅಂತ ನೋಡಬೇಕು ಅಂತಂದ್ರೆ ನಮ್ಮ ಲಗ್ನಗಳು ನೋಡ್ಕೋಬೇಕು, ದಶಾಭುಕ್ತಿಗಳಲ್ಲಿ ಸೂರ್ಯ ಇದೆಯಾ ನೋಡ್ಕೋಬೇಕು. ಅದ್ರ ಮೇಲೆ ನೋಡೋಣ. ಮೇಷಲಗ್ನದವ್ರಿಗೆ ನೋಡೋಣ. ಫಸ್ಟ್ ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಎಲ್ಲಾ ವಿಚಾರದಲ್ಲೂ ಕೂಡ ಕೈ ಇಟ್ಟಿದ್ದೆಲ್ಲ ಸಕ್ಸಸ್ ಆಗ್ತಕ್ಕಂಥದ್ದು. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಟೈಮ್ ಆಗುತ್ತೆ. ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಅಹಂ ಉಂಟಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬಂದರೂ ಕೂಡ ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ಮೇಷಲಗ್ನದವ್ರಿಗೆ. ಆದ್ರೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸಮಯ ಮೇಷಲಗ್ನದವ್ರಿಗೆ. ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂರ್ಯ ಬಂದ್ರೆ ಅಡ್ವಾಂಟೇಜ್ ಜಾಸ್ತಿ. ನೆಕ್ಸ್ಟ್ ವೃಷಭ ಲಗ್ನದವ್ರಿಗೆ ಪ್ರಯಾಣ ಪ್ರಾರಂಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಹೋಗೋಕೆ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು, ಅದು ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಸಮಯ. ಹಾಗೆ ವೈವಾಹಿಕ ಜೀವನದವ್ರಿಗೆ ಹಿರಿಯರಿಂದ ಅವರಿಗೆ ಅನುಮತಿ ಸಿಗ್ತಕ್ಕಂಥದ್ದು ಅಥವಾ ಹಿರಿಯರ ಒಂದು ವಿಚಾರದಲ್ಲಿ ಆಶೀರ್ವಾದ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ದೀರ್ಘಕಾಲದ ಆರೋಗ್ಯಕ್ಕೆ ಒಂದು ರೀತಿಯ ಒಂದು ಮೆಡಿಕೇಶನ್ ಸಿಗ್ತಕ್ಕಂಥ ಸಮಯ ಇಲ್ಲಿ ಸೂರ್ಯ ದಶಾಭುಕ್ತಿ ಅಂತರ್ಭುಕ್ತಿಲಿ ಒಂದು ಗಿಫ್ಟ್ ಆಗಿ ಕೊಡ್ತಕ್ಕಂಥ ಒಂದು ಸಮಯ. ಹಣಕಾಸು ವಿಚಾರದಲ್ಲಿ ಹಿಂದೇಟು, ಅಧಿಕಾರ ವಿಚಾರದಲ್ಲಿ ಹಿಂದೇಟು, ಆದ್ರೆ ವಾಹನ ಭೂಮಿ ಖರೀದಿಗೆ ಅನುಕೂಲ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ.
ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಓದೋದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಓದಿನಲ್ಲಿ ಸ್ವಲ್ಪ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಓದಿನಲ್ಲಿ ಸ್ವಲ್ಪ ಫಲಿತಾಂಶ ಕಮ್ಮಿ ಬರ್ತಕ್ಕಂಥದ್ದು ತೋರಿಸ್ತಾ ಇರ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆ ಹೆಚ್ಚಾಗ್ತಕ್ಕಂಥದ್ದು. ಆದರೆ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ, ಹಾಗೆ ಒಂದು ರಿಸರ್ಚ್ ಫೀಲ್ಡಲ್ಲಿ, ಹಾಗೆ ಒಂದು ಸೈಂಟಿಫಿಕ್ ಅನಾಲಿಸಿಸ್ಗೆ ಯಾವುದಾದ್ರು ಒಂದು ಆವಿಷ್ಕಾರ ತೊಗೊಂಬರಕ್ಕೆ ಉತ್ತಮವಾಗಿದೆ. ಜನರಲ್ ಆಗಿರ್ತಕ್ಕಂಥ ಕೆಲಸಗಳಿಗೆ ಸ್ವಲ್ಪ ಅಡಚಣೆ ಹೆಚ್ಚು. ವಿವಾಹದಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂಥದ್ದು, ಹೆಚ್ಚಿನ ಘರ್ಷಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅನಾರೋಗ್ಯ ಹೆಚ್ಚಾಗ್ತಕ್ಕಂಥದ್ದು, ಆಪರೇಷನ್ ಹೋಗ್ತಕ್ಕಂಥ ಸಾಧ್ಯತೆ ಮಿಥುನ ಲಗ್ನದವರಿಗೆ ದಶಾಭುಕ್ತಿಯಲ್ಲಿ ಸೂರ್ಯ ಬಂದಾಗ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆನೂ ಸ್ವಲ್ಪ ಹೆಚ್ಚಾಗಿ ಇರ್ತಕ್ಕಂಥದ್ದು. ಅದು ಇವೆಲ್ಲ ಗೋಚಾರ ಫಲಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಕರ್ಕಾಟಕ ಲಗ್ನದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜನಸಂಪರ್ಕ ಆಗ್ತಕ್ಕಂಥದ್ದು, ಅವರು ಪಾಠಿಗಳ ಜೊತೆ ಹೆಚ್ಚಿನ ಒಂದು ಸಂಪರ್ಕ, ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಜಾಸ್ತಿ, ಟೀಚರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕದಿಂದ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಹಣ, ಕೆಲಸ ಎಲ್ಲವೂ ಕೂಡ ಹೆಚ್ಚಾಗಿ ಅವರಿಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು. ವಿವಾಹದಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಮಯ, ಹೊಸ ಸಂಬಂಧಗಳು ಬರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿರ್ತಕ್ಕಂಥದ್ದು, ಯಾಕಂದ್ರೆ 7ನೇ ಮನೆ ಆರೋಗ್ಯನ ಚೆನ್ನಾಗಿ ಕೊಡುತ್ತೆ. ಯಾಕಂದ್ರೆ 8ನೇ ಮನೆಗೆ ದೀರ್ಘಕಾಲದ ಕ್ರೋನಿಕ್ ಡಿಸೀಸ್ಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು 7 ಆಗಿರೋದ್ರಿಂದ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲೂ ಕೂಡ ಹೆಚ್ಚಾಗಿ ಹಣ ಬರ್ತಕ್ಕಂಥದ್ದು, ಯಾಕಂದ್ರೆ 2ನೇ ಮನೆ ಕಾಂಬಿನೇಷನ್ ಬರ್ತಕ್ಕಂಥದ್ದು, ಹಣ, ಫ್ಯಾಮಿಲಿ ಎಲ್ಲವೂ ಉತ್ತಮವಾಗಿದೆ ಕರ್ಕಾಟಕ ಲಗ್ನದವರಿಗೆ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಹೇಳಿದ ಮಾತು ಅಗ್ರೆಸಿವ್ನೆಸ್ ಇರ್ತಕ್ಕಂಥದ್ದು ಜಾಸ್ತಿ, ಹೇಳಿದ ಮಾತು ಕೇಳದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಹೊಸ ಕೆಲಸ ಸಿಗ್ಬೋದು, ಕೆಲಸದಲ್ಲೇ ಒಂದು ಇನ್ಕ್ರಿಮೆಂಟು, ಕೆಲಸದಲ್ಲೇ ಸಭಾಷ್ಗಿರಿ, ಏನ್ ಬೇಕಾದ್ರೂ ಸಿಗುತ್ತೆ, ಕೆಲಸ ಉತ್ತಮ. ಮ್ಯಾರೇಜ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ, ಈಗೋ ಕ್ಲಾಶಸ್ ತೋರಿಸ್ತಾ ಇದೆ, ಜಗಳಗಳು ತೋರಿಸ್ತಾ ಇದೆ. ಅನ್ಯೋನ್ಯತೆಯಿಂದ ಇದ್ದು ದುಡ್ಡಿನ ಬಗ್ಗೆ ಚಿಂತನೆ ಮಾಡಿದ್ರೆ ಸಮಸ್ಯೆ ಇಲ್ಲ. ಪ್ರೀತಿ ವಿಚಾರದಲ್ಲಿ ಅಥವಾ ಸಂಬಂಧದ ವಿಚಾರದಲ್ಲಿ ಮಾಡಿದ್ರೆ ಸ್ವಲ್ಪ ನೆಗೆಟಿವ್ ಟೈಮ್. ವ್ಯವಹಾರದ ವಿಚಾರದಲ್ಲಿ ಉತ್ತಮ ಟೈಮ್ ವಿವಾಹದಲ್ಲಿ ಇರ್ತಕ್ಕಂಥದ್ದು. ಹೊಸ ಸಂಬಂಧಗಳು ಬಂದಾಗ ಮಾತುಕತೆಯಿಂದ ಕಟ್ಟಾಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಬುದ್ಧಿವಂತಿಕೆಯಿಂದ ಗೆಲ್ತಕ್ಕಂಥದ್ದು, ಅನ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ ಬರದೇ ಹೋದ್ರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ರೀಚ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ತೋರಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೈ ಸುಟ್ಕೊಳ್ಳೋದು ತೋರಿಸ್ತಾ ಇದೆ. ಯಾರಿಗಾರು ದುಡ್ಡು ಕೊಟ್ರೆ ಹಾಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿಲಾಸಕ್ಕೆ ಚೆನ್ನಾಗಿದೆ, ಎಂಜಾಯ್ಮೆಂಟ್ಗೆ ಚೆನ್ನಾಗಿರ್ತಕ್ಕಂಥ ಸಮಯ. ದುಡ್ಡು ಕೊಟ್ಟು ಅಥವಾ ದುಡ್ಡು ಇನ್ವೆಸ್ಟ್ಮೆಂಟ್ ಏನೋ ಮಾಡ್ತೀನಿ ಅಂತಂದ್ರೆ ಅದನ್ನ ಮರೆತಕ್ಕಂಥದ್ದು, ಮರ್ತು ಬಿಡ್ಬೇಕು. ಕೊಟ್ಟಾದ್ಮೇಲೆ ಹೋಯ್ತು, ಇನ್ವೆಸ್ಟ್ ಮಾಡ್ರೆ ಹೋಯ್ತು. ದಶಾಭುಕ್ತಿಗಳು ಅದೇ ಕಾಂಬಿನೇಷನ್ ಬಂದ್ರೆ ಇದ್ದಿದ್ದು ಹಾಳಾಗ್ತಕ್ಕಂಥ ಒಂದು ವಿಚಾರ. ಹಾಗೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರತಕ್ಕಂಥ ಒಂದು ಸಂದರ್ಭ ತೋರಿಸ್ತಾ ಇದೆ. ಪ್ರೇಮ ವಿವಾಹಕ್ಕೆ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಓವರ್ ಆಲ್ ಹಣಕಾಸು ವಿಚಾರದಲ್ಲಿ ಮಾತ್ರ ಸಮಸ್ಯೆ, ಅದು ಬಿಟ್ರೆ ಹೆಚ್ಚಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪ್ಲೆಜರ್ ಟೈಮ್ ಅಂತಾನೆ ಹೇಳ್ಬೋದು. ಇಷ್ಟು ಕನ್ಯಾ ಲಗ್ನದವರಿಗೆ. ನೆಕ್ಸ್ಟ್ ತುಲಾ ಲಗ್ನ ಬರೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು, ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದು, ಹೆಚ್ಚಿನ ಒಂದು ಮಾರ್ಕ್ಸ್ ಬರ್ತಕ್ಕಂಥ ಸಮಯ. ಮುಂದಿನ ತಿಂಗಳು 14-15ನೇ ತಾರೀಕುವರೆಗೂ ಇರುತ್ತೆ, ಫೆಬ್ರವರಿ 14-15ವರೆಗೂ ಇರುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಪ್ಲಸ್ ಕೆಲಸದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು. ಬಟ್ ಕೆಲಸ ಇರುತ್ತೆ, ಬಟ್ ಆಸಕ್ತಿ ಕಮ್ಮಿ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಒಂದು ರೀತಿ ವ್ಯವಹಾರದಲ್ಲಿರ್ತಕ್ಕಂಥದ್ದು, ಮನೆ ವ್ಯವಸ್ಥೆ ಎಲ್ಲವೂ ಅನುಕೂಲ ಇದ್ರೂ ಕೂಡ ಒಂದು ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭೂಮಿ ಖರೀದಿ, ವಾಹನ ಖರೀದಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಇಷ್ಟು ಕನ್ಯಾ ತುಲಾ ಲಗ್ನದವ್ರಿಗೆ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಟ್ಟರೆ ಫಲಿತಾಂಶ ಉತ್ತಮವಾಗಿದೆ. ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಡ್ರಾಪ್. ಲಿಟಲ್ ಎಫರ್ಟ್ ಮೋರ್ ರಿಸಲ್ಟ್, ನೋ ಎಫರ್ಟ್ ಝೀರೋ ರಿಸಲ್ಟ್, ಈ ರೀತಿ ಇರ್ತಕ್ಕಂಥದ್ದು.
ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಇಂಕ್ರಿಮೆಂಟು ಮತ್ತೆ ಪ್ರಮೋಷನ್ ಸಿಗ್ತಕ್ಕಂಥ ಸಾಧ್ಯತೆ ಅಥವಾ ಬಗ್ಗೆ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ, ಮಾತುಕತೆಯಿಂದ ಸ್ವಲ್ಪ ನಿಮಗೆ ಏನಾದ್ರು ಒಂದು ಇನ್ಸೆಂಟಿವ್ ಕೊಡುಗೆ ಸಿಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ವಿವಾಹದಲ್ಲಿ ಮಾತುಕತೆಯಾಗಿ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಮಾತುಕತೆಯಿಂದ ಒಂದು ಸ್ವಲ್ಪ ಕ್ಲಾಶಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ, ಹಣಕಾಸು ವಿಚಾರದಲ್ಲಿ ಉತ್ತಮ ಅತ್ಯುತ್ತಮ. ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನ ವಿದ್ಯಾರ್ಥಿಗಳಿಗೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾರೆ. ವಿದೇಶಕ್ಕೆ ಹೋಗ್ಬೇಕು ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು, ಎಜುಕೇಶನ್ ಸ್ವಲ್ಪ ಎಕ್ಸೆಲ್ ಆಗ್ತಕ್ಕಂಥ ಸಮಯ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭಾಂಶ ಬರುತ್ತೆ. ಚೇಂಜ್ ಆಫ್ ಜಾಬು ತೋರಿಸ್ತಾ ಇದೆ, ಇನ್ಕ್ರಿಮೆಂಟು ತೋರಿಸ್ತಾ ಇದೆ, ಒಳ್ಳೆ ಟೈಮ್ ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಹೊಸ ಸಂಬಂಧ ಬರ್ತಕ್ಕಂಥದ್ದು, ಹಿರಿಯರಿಂದ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದದಿಂದ ಒಂದು ಸಿಗ್ನಲ್ ಸಿಗ್ತಕ್ಕಂಥದ್ದು, ಮದುವೆಗೆ ಒಂದು ರೀತಿ ಮಾತುಕತೆಯಾಗಿ ಫೈನಲೈಸ್ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಧನುರ್ಲಗ್ನದವ್ರಿಗೆ ಸೂರ್ಯನ ವಿಚಾರದಲ್ಲಿ ಬಂದಾಗ ಮಾತ್ರ ಬರುತ್ತೆ. ಎಲ್ಲಾ ಧನುರ್ಲಗ್ನದವ್ರಿಗೂ ಆಗತ್ತಾ? ನೋ, ಆಗಲ್ಲ. ನಿಮ್ಮ ಧನುರ್ಲಗ್ನದಲ್ಲಿರೋರಿಗೆ ಮದುವೆ ಆಗ್ಬೇಕು ಅನ್ನೋರಿಗೆ ಸೂರ್ಯ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಯಾವ್ದಾದ್ರು ಬಂದ್ರೆ ಅದ್ರ ಇಂಡಿಕೇಶನ್ ಬರ್ತಾ ಇದೆ. ಬೇರೆ ಯಾವುದೋ ದಶಾ ನಡೆದ್ರೆ ಬರಲ್ಲ. ಅದಕ್ಕೆ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು. ಸ್ಪೆಸಿಫಿಕ್ ಆಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಅದನ್ನ ಕಲ್ತಾಗ ನಮ್ಮ ಟೈಮ್ ಯಾವಾಗ ಬರುತ್ತೆ ನೋಡ್ಕೊಳ್ಳೋದು. ಇನ್ನೊಬ್ರಿಗೆ ಜಾತಕ ಕೊಟ್ಟು ನಮ್ಮ ವಿಚಾರ ತಿಳ್ಕೊಳ್ಬೇಕು ಅನ್ನೋ ಸಬ್ಜೆಕ್ಟ್ ಅಲ್ಲ ಇದು. ದಿಸ್ ಇಸ್ ನಾಟ್ ಎ ಮೆಡಿಕಲ್ ಸಬ್ಜೆಕ್ಟ್, ದಿಸ್ ಇಸ್ ಎ ಪರ್ಸನಲೈಸ್ ಸಬ್ಜೆಕ್ಟ್. ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ, ದುಡ್ಡಿನ ವಿಚಾರದಲ್ಲಿ ಜ್ಯುವೆಲರಿ ಪರ್ಚೇಸ್ ಅಲ್ಲಿ ಧನುರ್ ಲಗ್ನದವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು. ದಶಾಭುಕ್ತಿ ಅಂತರ್ಭುಕ್ತಿ DBA ಸೂರ್ಯ ಇದ್ದಾಗ ಇದು ಆಕ್ಟಿವೇಟ್ ಆಗುತ್ತೆ. ಮಕರ ಲಗ್ನ, ಮಕರದಲ್ಲೇ ಸೂರ್ಯ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗುತ್ತೆ, ಆದರೆ ಅಡಚಣೆನೂ ಸ್ವಲ್ಪ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಒಂಟಿತನ ಕಾಡ್ತಕ್ಕಂಥದ್ದು, ಆಪಾದನೆಗಳು ಬರ್ತಕ್ಕಂಥ ಸಾಧ್ಯತೆನೂ ಬಹಳ ಇರ್ತಕ್ಕಂಥದ್ದು. ವಿವಾಹದಲ್ಲಿ ಒಂಟಿತನ, ಗಲಾಟೆಗಳು, ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು. ಹೆಲ್ತ್ ಅಲ್ಲಿ ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ಉತ್ತಮವಾಗಿರುತ್ತೆ. ಪ್ರಿಕಾಷನ್ ತಗೊಂಡಿಲ್ಲ ಅಂತಂದ್ರೆ ಸ್ವಲ್ಪ ಆಪರೇಷನ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಸಮಯ ಬರುತ್ತೆ, ಅಥವಾ ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆನೂ ಸ್ವಲ್ಪ ಬಹುತೇಕ ತೋರಿಸ್ತಾ ಇರ್ತಕ್ಕಂಥ. ಸ್ವಲ್ಪ ಪ್ರಿಕಾಷನ್ ಸ್ವಲ್ಪ ತಗೊಂಡ್ರೆ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚು. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಎಜುಕೇಶನ್ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ವಿದೇಶ ಪ್ರಯಾಣ ಮಾಡೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ತೋರಿಸ್ತಾ ಇದೆ, ಪಾಸಿಟಿವಿಟಿ ತೋರಿಸ್ತಾ ಇದೆ. ಸ್ವಲ್ಪ ಡೀಪ್ ಸ್ಟಡೀಸ್ ಮಾಡಕ್ಕೆ, ಇಂಜಿನಿಯರಿಂಗ್ ಆಗಿರ್ಬೋದು, ಸೈನ್ಸ್ ಇದು ಮೆಡಿಕಲ್ ಆಗಿರ್ಬೋದು, ಅಥವಾ ಲಾ ಆಗಿರ್ಬೋದು, ಇದನ್ನು ಓದಕ್ಕೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಒಂದು ಪ್ಲಾನಿಂಗ್ ಟೈಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರು ವಿದೇಶಕ್ಕೆ ಹೋಗ್ಬಿಟ್ಟು ಏನಾದ್ರು ಮಾಡಬೇಕು ಅನ್ನೋರಿಗೆ ಸೂರ್ಯ ಸ್ವಲ್ಪ ಪ್ಲಾನೆಟ್ ಆಫ್ ಟ್ರಾವೆಲ್ ಅಂತ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ವೀಸಾ ಸಿಗ್ತಕ್ಕಂಥದ್ದು ಅಥವಾ ಒಂದು ಆಫರ್ ಸಿಗ್ತಕ್ಕಂಥದ್ದು ಆಫೀಸಿಂದ ಇರ್ಬೋದು, ಅನುಕೂಲಕರವಾಗಿರ್ತಕ್ಕಂಥ ಟೈಮ್ ತೋರಿಸ್ತಾ ಇದೆ. ಇರ್ತಕ್ಕಂಥ ನಾರ್ಮಲ್ ಜಾಬಲ್ಲಿ ಸ್ವಲ್ಪ ಟೆನ್ಷನ್ನು, ಜಾಬ್ ಬ್ರೇಕಪ್ ಅಥವಾ ಜಾಬಲ್ಲಿ ಲಾಸ್ ಆಗ್ತಕ್ಕಂಥದ್ದು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಕಡಿತ ಮಾಡ್ತಕ್ಕಂಥದ್ದು, ಏನಾದ್ರು ಒಂದು ಕಿರಿಕಿರಿ ಬರ್ತಕ್ಕಂಥದ್ದು. ವಿವಾಹದಲ್ಲಿ ಸ್ವಲ್ಪ ವಿಚ್ಛೇದನೆಗೊಳಗಾಗಿರ್ತಕ್ಕ, ವಿಚ್ಛೇದನ ಸಿಗ್ತಕ್ಕಂಥ ಸಮಯ ಅಥವಾ ಅನ್ಯೋನ್ಯತೆ ಇದ್ರೆ ಈ ಸ್ವಲ್ಪ ಗಲಾಟೆಯ ಸಮಯ, ಸ್ವಲ್ಪ ದೂರ ಇರತಕ್ಕಂಥ ಸಮಯ, ಸ್ವಲ್ಪ ಸಪರೇಷನ್ ಸಮಯ, ಸ್ವಲ್ಪ ಆಧ್ಯಾತ್ಮಿಕ ಸಮಯ, ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ಸಮಯ, ಸ್ವಲ್ಪ ಒಂದು ರೀತಿ ಸಪರೇಷನ್ ಸಮಯ. ಅನಾರೋಗ್ಯ ಸ್ವಲ್ಪ ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಫ್ರೀಕ್ವೆಂಟ್ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ, ಆಪರೇಷನ್ ತೋರಿಸ್ತಾ ಇರ್ತಕ್ಕಂಥದ್ದು, ಅಥವಾ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಬೆಡ್ ರೆಸ್ಟ್ ತಗೊಳ್ತಕ್ಕಂಥದ್ದು, 6 ದಿವಸ 7 ದಿವಸ ಡ್ರಿಪ್ಸ್ ಹಾಕೊಂಡು ಕೂತ್ಕೊಂಡು ಮಲ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚಾಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ, ಕೇರ್ಫುಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೀನ ಲಗ್ನ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ, ಆದರೆ ಸ್ವಲ್ಪ ವ್ಯಸನಗಳಿಗೊಳಗಾಗ್ತಾರೆ, ಬಟ್ ಆದರೆ ಜಯ ಸಿಗುತ್ತೆ ಸ್ಲೋ ಆಗಿ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮ್ ಇದೆ. ಹೊಸ ಕೆಲಸ ಎಕ್ಸಲೆಂಟ್, ನ್ಯೂ ಜಾಬ್ ಎಕ್ಸಲೆಂಟ್, ನ್ಯೂ ಏನಂತಾರೆ ಒಂದು ಬಡ್ತಿ ಸಿಗ್ತಕ್ಕಂಥದ್ದು, ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಎಕ್ಸಲೆಂಟ್ ಆಫ್ ದಿ ಎಕ್ಸಲೆಂಟ್. ಬಿಸ್ನೆಸ್ ಅಲ್ಲೂ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ವಿವಾಹದಲ್ಲಿ ವಿಚ್ಛೇದನೆಗೆ ಹೋದ್ರೆ ಕೂಡ ಖಂಡಿತವಾಗಿ
ನಿಮ್ಗೇನಾದ್ರು ಅನೌನ್ಸ್ಮೆಂಟ್ ಏನಾದ್ರು ಇದೆ ಮಾಡ್ತಾ ಇದ್ದಾರೆ ಆಗ್ತಾ ಇದೆ ಅಂತಂದ್ರೆ ನಿಮಗೆ ವಿನ್ನಿಂಗ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ 14th 15th ಒಳಗಡೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಜಯ ಇರ್ತಕ್ಕಂಥದ್ದು, ಅನಾರೋಗ್ಯದ ಬೆಳೆದವ್ರಿಗೆ ಆಪರೇಷನ್ ಹೋದಾಗ ಸಕ್ಸಸ್ ಆಗ್ತಕ್ಕಂಥದ್ದು, ಪೇಷಂಟ್ ಅಲೈವ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ, ಕಿರಿಕಿರಿ ಸ್ವಲ್ಪ ಉಂಟಾಗ್ತಕ್ಕಂಥದ್ದು, ನಂದು ಗೆಲ್ಲಬೇಕು, ನನ್ನ ಮಾತು ಗೆಲ್ಲಬೇಕು, ನಂದೇ ಗೆದ್ದಿದ್ದು ಅಂತ ಹೇಳ್ತಕ್ಕಂಥ ವಾಗ್ವಾದಗಳಿಗೆ ಒಳಗಾಗ್ತಕ್ಕಂಥದ್ದು ಸಂಬಂಧಗಳಲ್ಲಿ ಉಂಟಾಗುತ್ತೆ. ಓವರ್ ಆಲ್ ವಿನ್ನಿಂಗ್ ಕಾಂಬಿನೇಷನ್, ಮನಿ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ವಾರ್ ಕಾಂಬಿನೇಷನ್ ಸ್ವಲ್ಪ ಜೋರಾಗಿರ್ತಕ್ಕಂಥದ್ದು. ಇಷ್ಟು ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗಿ 12 ಲಗ್ನದ ವಿಚಾರ. ಸೊ ಹಾಗೆ ಒಂದು ವಿಡಿಯೋ ಹಾಕ್ತೀವಿ. ನಾನು ಒಂದು ಉಗಾದಿ ಸಮಯದಲ್ಲಿ ಕಾಡಿಗೆ ಬೆಂಕಿ ಹತ್ಕೊಳ್ತಕ್ಕಂಥದ್ದು ಒಂದು ಪ್ರೆಡಿಕ್ಟ್ ಮಾಡಿದ್ದೆ. ಉಗಾದಿ ಸಮಯದಲ್ಲಿ ಜ್ಯೋತಿಷ್ಯ ಕರೋನಾ ಪ್ರೆಡಿಕ್ಟ್ ಮಾಡಿದ್ದೆ 2018ರಲ್ಲಿ, ನಿಜ ಆಯಿತು. ಇವತ್ತು ಎಂಥ ಒಂದು ಒಳ್ಳೆ ಒಂದು ಸಿಟಿ ಲಾಸ್ ಏಂಜಲ್ಸ್, ಭಸ್ಮ, ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಲೋಕಲ್ ನ್ಯೂಸರು ಲೋಕಲ್ ಹಾಕ್ತಾ ಇರ್ತಾರೆ, ಗ್ಲೋಬಲ್ ಗೊತ್ತಾಗಲ್ಲ. ಸೊ ಈ ರೀತಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಒಂದು ವಿಡಿಯೋ ನೋಡ್ಕೊಂಡ್ ಬರ್ತಕ್ಕಂಥ ಸಮಯ. ಸೊ ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ, ಸರ್ವೇ ಜನ ಸುಖಿನೋ ಭವಂತು, ಒಳ್ಳೇದಾಗ್ಲಿ. 4ನೇ ಅಧಿಪತಿಯಾಗಿರ್ತಕ್ಕಂಥವನು 5 ಅಗ್ನಿ ತತ್ವದಲ್ಲಿ ಕೂತಿರೋದ್ರಿಂದ ಕಾಡಲ್ಲಿ ಹೆಚ್ಚಾಗಿ ಬೆಂಕಿ ಹಟ್ಕೊಳ್ಳುತ್ತೆ. ಯಾಕಂದ್ರೆ 4th ಹೌಸ್ ಇಸ್ ಆಲ್ಸೋ ಶೋಸ್ ಫಾರೆಸ್ಟ್ ಆಫ್ ಎ ಕಂಟ್ರಿ. ಅದು 5th ಹೌಸ್ ಹೋಗಿರೋದ್ರಿಂದ ಕಾಡು ಗಿಚ್ಚು ಅಂತ ಏನು ಕರಿತೀವಿ, ಸ್ವಲ್ಪ ಬೆಂಕಿ ಅನಾಹುತಗಳು ಕೂಡ ಹೆಚ್ಚಾಗುತ್ತೆ. ಆಕ್ಸಿಡೆಂಟ್ಗಳಲ್ಲೂ ಮುಂದೆ ಹೋಗ್ತಾ ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.